ಕೇರಳದ ವಯನಾಡಿನ ಕಲ್ಲಾಡಿಯ ಬಳಿ ನಿನ್ನೆ ಘೋರ ಗುಡ್ಡ ಕುಸಿದ ದುರಂತ ಆಗಿರುವಂಥದ್ದು. ದುರಂತದಲ್ಲಿ 5 ಮೃತಪಟ್ಟಿದ್ದರೆ ಇನ್ನು 7ರಿಂದ 8 ಮಂದಿ ಇದೀಗ ನಾಪತ್ತೆ ಆಗಿರುವಂಥದ್ದು. ಆ ನಾಪತ್ತೆ ಆಗಿರುವಂಥವ್ರನ್ನ ಪತ್ತೆ ಮಾಡಲಿಕ್ಕಾಗಿ ಸದ್ಯ NDRF ಇರ್ಬೋದು, ಅಗ್ನಿಶಾಮಕ ದಳದ ಸಿಬ್ಬಂದಿಗಳಿರ್ಬೋದು ಸ್ಥಳದಲ್ಲಿ, ಅಂದರೆ ಕಲ್ಲಾಡಿಯ ಮೀನಾಕ್ಷಿ ಸೇತುವೆ ಏನಿದೆ, ಬ್ರಿಡ್ಜ್ ಏನಿದೆ, ಇಲ್ಲಿ 2ನೇ ದಿನದ ಕಾರ್ಯಾಚರಣೆಯಲ್ಲಿ ತೊಡಗಿರುವಂಥದ್ದು ತಾವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ನಾನೀಗ ಕಲ್ಲಾಡಿಯ ಮೀನಾಕ್ಷಿ ಸೇತುವೆ ಏನಿದೆ ಅದರ ಸಮೀಪವೇ ಇದ್ದೇನೆ. ಸದ್ಯ 2ನೇ ದಿನ ಈಗಾಗಲೇ NDRF ಇರ್ಬೋದು ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ಕಾರ್ಯಾಚರಣೆಗೆ ಒಂದಷ್ಟು ಮಳೆ ಅಡ್ಡಿ ಆಗ್ತಾ ಇರುವಂಥದ್ದು, ಜೊತೆಗೆ ಮಂಜು ಸಹ ಅಡ್ಡಿ ಆಗ್ತಿತ್ತು. ಆದರೆ ಇದೀಗ ಮಳೆಯೂ ಸಹ ನಿಂತಿದೆ, ಅಲ್ಲದೆ ಮಂಜು ಸಹ ಕಡಿಮೆ ಆಗಿರುವ ಹಿನ್ನೆಲೆಯಲ್ಲಿ ಇಟಾಚಿ JCBಗಳನ್ನ ಬಳಸಿಕೊಂಡು ಈಗಾಗಲೇ NDRF ಹಾಗೂ ಸ್ಥಳೀಯ ಪೊಲೀಸರು, ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕಾರ್ಯಾಚರಣೆಯಲ್ಲಿ ತೊಡಗಿರುವಂಥದ್ದು. ನಿನ್ನೆ ಮಧ್ಯಾಹ್ನ ಏನು ಟನಲ್ಗಾಗಿ ಇಲ್ಲಿ ಸುರಂಗ ಮಾರ್ಗವನ್ನು ಕೊರೆಯಲಾಗ್ತಿತ್ತು, ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಟನ್ಗಟ್ಟಲೆ ಮಣ್ಣನ್ನು ಕೂಡ ತೆಗೆದಂಥ ಮಣ್ಣನ್ನು ಶೇಖರಣೆ ಮಾಡಿ ಇಡಲಾಗಿತ್ತು. ಅದೇ ಈ ದುರಂತಕ್ಕೆ ಕಾರಣ ಅಂತ ಪ್ರಾಥಮಿಕವಾಗಿ ಗೊತ್ತಾಗ್ತಾ ಇರುವಂಥದ್ದು. ಯಾಕೆಂತ ಹೇಳಿದ್ರೆ ಅವೈಜ್ಞಾನಿಕವಾಗಿ ಕಾಮಗಾರಿಯನ್ನು ಮಾಡಲಾಗಿತ್ತು. ಇದ್ರ ಬಗ್ಗೆ ಮೊದಲೇ ಅಲರ್ಟನ್ನು ಕೊಟ್ಟಿದ್ದರೂ ಸಹ ಇಲ್ಲಿನ ಗುತ್ತಿಗೆದಾರ ಏನು ಖಾಸಗಿ ಕಂಪ್ನಿಗೆ ಈ ಗುತ್ತಿಗೆಯನ್ನು ವಹಿಸಲಾಗಿತ್ತು, ಆತ ನಿರ್ಲಕ್ಷ್ಯ ಮಾಡಿದ್ದ ಅನ್ನುವಂಥ ಆರೋಪವನ್ನು ನೇರವಾಗಿ ಇಲ್ಲಿನ ಸಚಿವರು ಮಾಡ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಏನು ದುರಂತ ನಡೆದ ಸ್ಥಳದಲ್ಲಿ ತಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ನಿನ್ನೆ ಬೆಳಿಗ್ಗೆವರೆಗೂ ಕೂಡ ಇದು ಸುಂದರವಾಗಿ ಇಲ್ಲಿ ಟನಲನ್ನು ನಿರ್ಮಾಣ ಮಾಡಲಾಗಿತ್ತು. ಆದರೆ ನಿನ್ನೆ ಕಳೆದ 2-3 ದಿನಗಳಿಂದಲೂ ಕೂಡ ಮಳೆ ಏನಿತ್ತು ಇದು ಚುರುಕುಗೊಂಡಿತ್ತು, ನಿರಂತರವಾಗಿ ಸುರಿತಾ ಇತ್ತು. ಆ ಹಿನ್ನೆಲೆಯಲ್ಲಿ ಮಣ್ಣನ್ನು ಶೇಖರಣೆ ಮಾಡಿಟ್ಟಿದ್ದ ಕಾರಣಕ್ಕಾಗಿ ಮಳೆ ಆ ಕಡೆ ಈ ಕಡೆ, ಅಂದರೆ ಬೇರೆ ಕಡೆ ಹೋಗಲಿಕ್ಕೆ ಆಗದಂತಹ ಪರಿಸ್ಥಿತಿಯಲ್ಲಿ ಒಂದು ಬಂಡೆ ಕುಸಿತದಿಂದಾಗಿ, ಅಲ್ಲದೆ ಸುತ್ತಮುತ್ತ ಇರುವಂತಹ ಮಣ್ಣೇನಿದೆ ಸಂಪೂರ್ಣವಾಗಿ ಕುಸಿದರ ಪರಿಣಾಮವಾಗಿ ಕಲ್ಲಾಡಿಯ ಮೀನಾಕ್ಷಿ ಸೇತುವೆ ಏನಿದೆ ಈ ಬಳಿ ಒಂದಷ್ಟು ಗುಡ್ಡ ಕುಸಿತ ಆಯಿತು. ಅಲ್ಲದೆ ಈ ಕುಸಿದಲ್ಲಿ ಕೆಲಸವನ್ನು ಮಾಡ್ತಿದ್ದಂಥ 5 ಕಾರ್ಮಿಕರು ಮೃತಪಟ್ಟಿದ್ದರು, 7-8 ಮಂದಿ ನಾಪತ್ತೆಯಾಗಿದ್ದರು. ಅವರಿಗಾಗಿ ಶೋಧ ಕಾರ್ಯ ಸದ್ಯ 2ನೇ ದಿನವೂ ಸಹ ಮುಂದುವರೆದಿರುವಂಥದ್ದು. ಇದರ ಜೊತೆಗೇನೆ ಏನು ಈ ಟನಲ್ನ ಮಾಡಲಿಕ್ಕೆ ಮುಂಚೆನೇ ಒಂದಷ್ಟು ಅಲರ್ಟ್ಗಳನ್ನ ಕೊಡಲಾಗಿತ್ತು. ವೈಜ್ಞಾನಿಕವಾಗಿ ಮಾಡಬೇಕು, ಯಾವುದೇ ರೀತಿ ಅವಘಡಗಳಾಗಬಾರ್ದು, ಮೆಜರ್ಸನ್ನು ತಗೋಬೇಕು ಅಂತೇಳಿ ಸರ್ಕಾರ ಹೇಳಿತ್ತು. ಇದ್ಯಾವುದನ್ನು ಕೂಡ ಇಲ್ಲಿನ ಗುತ್ತಿಗೆದಾರರು ಪಾಲಿಸಿಲ್ಲ ಅನ್ನುವಂಥ ಗಂಭೀರ ಆರೋಪ ಕೇಳಿ ಬರ್ತಾ ಇರುವಂಥದ್ದು. ಜೊತೆಗೆ ಏನು ಟನಲ್ನ ನಿರ್ಮಾಣ ಮಾಡಲೇಬೇಕು ಅನ್ನುವ ನಿಟ್ಟಿನಲ್ಲಿ, ಯಾಕೆಂತ ಹೇಳಿದ್ರೆ ಇದು ಮಲ್ಲಾಪುರ ಹಾಗೂ ಕಲ್ಲಾಡಿಯ ಭಾಗಕ್ಕೆ ಸುಮಾರು 10 ಕಿಲೋಮೀಟರನ್ನು ಸುತ್ತಾಡೋದನ್ನ ತಪ್ಪಿಸುತ್ತೆ. ಅಲ್ಲದೆ ಟ್ರಾಫಿಕನ್ನು ಕೂಡ ಕಂಟ್ರೋಲ್ ಮಾಡುವ ನಿಟ್ಟಿನಲ್ಲಿ ಈ ಟನಲ್ ಬೇಕೇ ಬೇಕು ಅಂತೇಳಿ ನಿರ್ಮಾಣ ಮಾಡಲಾಗ್ತಾ ಇತ್ತು. ಸದ್ಯ ಮೀನಾಕ್ಷಿಯ ಬ್ರಿಡ್ಜ್ ಏನಿದೆ ಅದಕ್ಕೆ ಜಖಮ್ ಆಗಿಲ್ಲ, ಅದು ಸಣ್ಣ ಪುಟ್ಟ ಒಂದಷ್ಟು ಕುಸಿತ ಕಂಡಿಲ್ಲ, ಸಣ್ಣ ಪುಟ್ಟ ಡ್ಯಾಮೇಜ್ ಆಗಿರುವಂಥದ್ದು. ಸದ್ಯ ಇದೀಗ ಸ್ಥಳದಲ್ಲಿ NDRF ತಂಡ ಹಾಗೂ ಏನು ಇದನ್ನ ನೋಡ್ಕೊಳ್ತಾ ಇರುವಂಥ ಸ್ಥಳೀಯ ಪೊಲೀಸರಿರ್ಬೋದು, ಸ್ಥಳೀಯ ಆಡಳಿತ ಎಲ್ಲರೂ ಕೂಡ ದೌಡಾಯಿಸಿ ನಾಪತ್ತೆ ಆಗಿರುವಂತಹವರ ಒಂದು ಶೋಧ ಕಾರ್ಯಕ್ಕೆ ಕಾರ್ಯಾಚರಣೆಯನ್ನು ಮಾಡ್ತಾ ಇರುವಂಥದ್ದು. ಜೊತೆಗೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು, ಇನ್ನೊಂದು ಇಲ್ಲಿ ಅಂದರೆ ಆ ಮೀನಾಕ್ಷಿ ಸೇತುವೆ ಪಕ್ಕದಲ್ಲೇ ಒಂದು ಮನೆ ಇರುವಂಥದ್ದು. ಆ ಮನೆಯೂ ಸಹ ಸಂಪೂರ್ಣವಾಗಿ ಆ ಮಣ್ಣಿನಲ್ಲಿ ಮುಳುಗಿರುವಂಥದ್ದು. ಭಾಗಶಃ ಮುಕ್ಕಾಲು ಭಾಗ ಮನೆ ಮುಳುಗಿ ಹೋಗಿದೆ. ಆದರೆ ಅದೃಷ್ಟವಶಾತ್ ನಿನ್ನೆ ಆ ಮನೆಯಲ್ಲಿ ಯಾರೂ ಇರಲಿಲ್ಲ ಅನ್ನುವಂಥ ಮಾಹಿತಿ ಸಿಕ್ಕಿರುವಂಥದ್ದು. ಈ ಮನೆ ಹಿಂದೆ ಅಂತ ಹೇಳಿದ್ರೆ ಕೇವಲ 10 ಮೀಟರ್ ದೂರದಲ್ಲಿ ಸುಮಾರು 30ರಿಂದ 40 ಮನೆಗಳು ಸಹ ಇಲ್ಲಿತ್ತು. ಅದಕ್ಕೆ ಯಾವುದೇ ಅಪಾಯಗಳಾಗಿಲ್ಲ. ಆದರೆ ಇಲ್ಲಿದ್ದಂತಹ ಒಂದಷ್ಟು ಅಂಗಡಿಗಳು ಹಾಗೂ 2 ಮನೆಗಳಿಗೆ ಸಂಪೂರ್ಣ ಹಾನಿಯಾಗಿರುವಂಥದ್ದು. ಒಟ್ಟಾರೆಯಾಗಿ 2ನೇ ದಿನವೂ ಸಹ ಏನು ಕಲ್ಲಾಡಿಯ ಬಳಿ ಒಂದಷ್ಟು ಕಾರ್ಯಾಚರಣೆ ಜೋರಾಗಿ ಬರದಿಂದ ಸಾಗಿದೆ. ಮಳೆಯೂ ಸಹ ಯಾವುದೇ ರೀತಿಯಲ್ಲಿ ಒಂದಷ್ಟು ಅಡ್ಡಿಯನ್ನು ಪಡಿಸಿದ್ರು ಕೂಡ ಇದೀಗ ಸರಾಗವಾಗಿ ಮಳೆ ಇಲ್ಲದ ಕಾರಣಕ್ಕಾಗಿ ಕಾರ್ಯಾಚರಣೆಯನ್ನು ಬರದಿಂದ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, News 18 ಕೇರಳ.